ನಮಸ್ಕಾರ. ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ಒಂದು ಜನವರಿ ತಿಂಗಳ 26ನೇ ತಾರೀಕಿನ ನಂತರದಲ್ಲಿ ನಡೀಬಹುದಾದಂಥ ಘಟನೆಗಳ ಬಗ್ಗೆ ನಾವು ಯೋಚನೆ ಮಾಡೋದಾದರೆ, ಗುರುಗ್ರಹ ಬದಲಾವಣೆ ಆಗಿಲ್ಲ, ಅದೆಲ್ಲೇ ಇರುವಂಥದ್ದು. ವಿವಾಹ ಪ್ರಾಪ್ತಿ, ಎಂಗೇಜ್ಮೆಂಟ್ ಪ್ರಾಪ್ತಿ, ಉತ್ತಮ ಸಂಬಂಧಗಳು ಬರೋ ಸಾಧ್ಯತೆ, ನಿಮಗೆ ಅಂದ್ಕೊಂಡಿರಲ್ಲ ಆ ಥರ ಉತ್ತಮವಾಗಿರೋ ಸಂಬಂಧಗಳು ಬರುತ್ತೆ, ಮದುವೆ ಆಗುತ್ತೆ. ಬಟ್ ನಾನು ಎಲ್ಲರೂ ಸಜೆಸ್ಟ್ ಮಾಡೋದೇನು ಅಂದರೆ, ಜಾತಕದ ಹೊಂದಾಣಿಕೆಯನ್ನು ಚೆನ್ನಾಗಿ ಮಾಡಿಸ್ಕೊಳ್ಳಿ ಅಂತ. ಈಗ ಒಂದು ಜಾತಕ ಬರುತ್ತೆ, ಗಣಕುಟ ಸಾಲಾವಳಿ ಅಂತ ಮಾಡ್ತಾರೆ, 18 ನಂಬರ್ ಬರುತ್ತೆ, ಅವು ಮದುವೆ ಮಾಡ್ಬೋದು ಅಂತ ಮಾಡ್ತಾರೆ, ಅದು ಫೇಲ್ ಆಗುತ್ತೆ. ಯಾಕೆ ಅಂತಂದರೆ, ನಾವು ಬೇರೆ ಆಸ್ಪೆಕ್ಟ್ಗಳನ್ನ ಜಾತಕದಲ್ಲಿ ನೋಡಿರಲ್ಲ. ಆಯುಷ್ಯ, ಆರೋಗ್ಯ, ಸಂತಾನ, ವ್ಯಕ್ತಿತ್ವ ಅಂದರೆ ಬಹಳ ದೊಡ್ಡದು. ಇದರಲ್ಲಿ ಕೆಲವು ಮಾತ್ರ ನಾವು ಐಡೆಂಟಿಫೈ ಮಾಡ್ಬೋದು. ವಿಪರೀತ ಕೋಪ, ವಿಪರೀತ ಅಹಂಕಾರ, ಮೆಂಟಲ್ ಪ್ರಾಬ್ಲಮ್ಸ್ ಇದೆಯಾ, ಇದನ್ನೆಲ್ಲ ನಾವು ಜಾತಕದಲ್ಲಿ ಈಸಿಯಾಗಿ ಕಂಡುಹಿಡಿಬೋದು. ಆ ರೀತಿಯಾಗಿ ನೋಡಿ ಜಾತಕವನ್ನು ಹೊಂದಾಣಿಕೆ ಮಾಡಿದ್ರೆ ನಿಮ್ಮ ಒಂದು ಮ್ಯಾರಿಟಲ್ ಲೈಫಲ್ಲಿ ಯಾವುದೇ ಥರದ ಸಮಸ್ಯೆಗಳು ಇರೋದಿಲ್ಲ. ಸೊ ಈ ಥರದಲ್ಲಿ ಗಮನಿಸಿದಾಗ ನನಗೆ ಮಿಥುನ ರಾಶಿಯವರಿಗೆ ಸಂಬಂಧಪಟ್ಟಂತೆ ವಿವಾಹದ ಪ್ರಾಪ್ತಿ ಆಗುತ್ತೆ, ವಿವಾಹ ಚೆನ್ನಾಗೂ ಇರುತ್ತೆ. ಎರಡನೇದಾಗಿ ಬಂದು ಧನ ಪ್ರಾಪ್ತಿ ಆಗುವಂಥದ್ದು, ಹಣದ ಅಭಿವೃದ್ಧಿ ಆಗುವಂಥದ್ದು, ಹಣದ ಫ್ಲೋ ಹೆಚ್ಚಾಗುವಂಥದ್ದು, ಕೊಟ್ಟಿರೋ ಹಣದ ವಾಪಸ್ ಬರುವಂಥ ಸಾಧ್ಯತೆ ಇರುತ್ತೆ. ಸಾಲದ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಒಂದು ಹೊಸ ಅವಕಾಶ ಬರೋ ಸಾಧ್ಯತೆ ಇದೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ನಾನು ಯೂಶ್ವಲ್ ಆಗಿ ಹೇಳುವಂಥದ್ದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಗಿರ್ಬೋದು, ಆಮೇಲೆ ಸೆಲ್ಫ್ ಕಂಟ್ರೋಲ್, ಅನವಶ್ಯಕ ಖರ್ಚನ್ನ ಬಿಟ್ಬಿಡ್ಬೋದು. ಇನ್ನೊಬ್ಬರು ಕಂಪೇರ್ ಮಾಡ್ಕೊಂಡು ನಮ್ಗೆ ಆ ಥರ ವಸ್ತು ಬೇಕು, ಈ ಥರ ವಸ್ತುವನ್ನು ಬಿಟ್ಬಿಡ್ಬೇಕು. ಯಾಕೆಂದರೆ 5 ಲಕ್ಷ ಮನೇಲಿ ಇದ್ದಾರೆ, 50 ಕೋಟಿ ಮನೇಲಿರೋ ಜನಗಳು ಇದ್ದಾರೆ. ಎಲ್ಲರಿಗೂ ಕಂಪೇರ್ ಮಾಡಿಕೊಂಡು ನಾವು ಅವ್ರ ಥರ ಜೀವನ ಮಾಡೋಕ್ಕಾಗಲ್ಲ. ನಮಗೆ ಏನು ಬೇಕು ಅಂತ ತಿಳ್ಕೊಂಡು ಅದನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದಕ್ಕೆ ತಾಳ್ಮೆನೂ ಬೇಕಾಗುತ್ತೆ. ಒಂದಂತೂ ನಿಜ, ಇಷ್ಟಪಟ್ಟಿದ್ದೆಲ್ಲ ನಮಗೆ ಸಿಗೋದಿಲ್ಲ. ಇದ್ರ ಕಡೆ ನಿಮ್ಮ ಗಮನ ಇರಲಿ. ಆಮೇಲೆ ಪಿತ್ರಾಜಿತ್ವ ಬರೋ ಸಾಧ್ಯತೆ ಇರುತ್ತೆ. ಎಲ್ಲ ಪ್ರಾಪರ್ಟಿ ಇಶ್ಯೂಸಲ್ಲಿ ಇರುತ್ತೆ, ಅದು ನಿಮಗೆ ಬರ್ಬೋದು. ಆಮೇಲೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ವಿಳಂಬ, ಅನ್ಕೊಟ್ಟ ಟೈಮಿಗೆ ಕೆಲಸಗಳು ಸಿಗಲ್ಲ, ಉದ್ಯೋಗ ಪ್ರಾಪ್ತಿ ಆಗಲ್ಲ, ಇಂಟರ್ವ್ಯೂಗಳು ಕೊಟ್ಟು ತಿಂಗಳಾನುಗಟ್ಟಲೆ ಆದರೂ ರೆಸ್ಪಾನ್ಸ್ ಬರಲ್ಲ. ಈ ಥರ ಸಮಸ್ಯೆಗಳಿರುತ್ತೆ. ಹನುಮಾನ್ ಕಾರ್ಯಸಿದ್ಧಿ ಮಂತ್ರವನ್ನು ನೀವು ಪಠನೆ ಮಾಡಬೇಕು. 3ನೇ ಮನೆಯನ್ನು ನೋಡ್ತಾ ಇದ್ದರೆ ಅಣ್ಣ ತಮ್ಮಂದರಲ್ಲಿ ಕಿರಿಕಿರಿಗಳು ಬರ್ಬೋದು. ಸಣ್ಣ ಸಣ್ಣ ವಿಚಾರಗಳಿಗೆ ಜಾಗೃತಿಯಾಗಿರಿ. ಆಮೇಲೆ ಈ ಒಂದು ರಾಶಿಯವರ ನೇಚರೇ ಒಂದು ಬಿಸ್ನೆಸ್ ರಿಲೇಟೆಡ್ ಆಗಿರುವಂಥದ್ದು. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ, ಬಿಸ್ನೆಸ್ ಕಡೆ ಗಮನ ಕೊಡಿ. ನಾನು ಜಾತಕ ನೋಡಿದಾಗ ಇವರು ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ ಆಗ್ತಾರಾ ಇಲ್ವಾ ಅಂತ ಗೊತ್ತಾಗುತ್ತೆ. ಪರಮಾತ್ಮ ಅಂಶ ಪ್ಲ್ಯಾನೆಟ್ಸ್ಗಳೇನಾದ್ರೂ ಸ್ಟ್ರಾಂಗ್ ಆಗಿದ್ದಾಗ ಯೂಶ್ವಲ್ ಆಗಿ ಏನಾಗುತ್ತೆ ಅಂತಂದರೆ, ಅವರಿಗೆ ಬಿಸ್ನೆಸ್ಸಲ್ಲಿ ಒಲವು ಜಾಸ್ತಿ ಸಕ್ಸಸ್ ಆಗ್ತಾರೆ. ಆ ಥರ ಬಿಸ್ನೆಸ್ಗಳನ್ನ ಮಾಡೋದು ಬಹಳ ಒಳ್ಳೆಯದು. ಅನ್ಎಕ್ಸ್ಪೆಕ್ಟೆಡ್ ಸಕ್ಸಸ್ಸು ಇವರಿಗೆ ಹೆಚ್ಚಾಗಿರುತ್ತೆ. ಅಭಿವೃದ್ಧಿ ಇದೆ, ನೆಮ್ಮದಿ ಇದೆ, ಸಂತೋಷವಾಗಿರೋ ಸಮಯವನ್ನು ಈ ವಾರದಲ್ಲಿ ಕಳೀತಾರೆ. ಸೊ ಇಲ್ಲಿ ಜಾತಕ ಅಂತ ಬಂದಾಗ ಒಬ್ಬ ಜ್ಯೋತಿಷ ಅದನ್ನು ಯಾರೂ ಹಣೆ ಬರೋನೇ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಕೇಳ್ತಿರ್ತಾರೆ, ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಕೈಯಲ್ಲಿ ಇದ್ದವರಿಗೆ ಭವಿಷ್ಯ ಇಲ್ವಾ ಅಂದರೆ ಇದು ತಪ್ಪು ಕಲ್ಪನೆ. ಇನ್ನು ಭವಿಷ್ಯ ಅನ್ನುವಂಥದ್ದು ಕರ್ಮಸಿದ್ಧಾಂತ ಆಧಾರದ ಮೇಲೆ ಆತ್ಮದ ರೂಪದಲ್ಲಿ ಆ ದೇಹದಲ್ಲಿ ಪ್ರವೇಶ ಮಾಡಿ ಅವನು ಆ ವ್ಯಕ್ತಿ ಜೀವನ ಅನುಭವಿಸ್ತಾ ಹೋಗಬೇಕು, ಸುಖ ದುಃಖಗಳನ್ನು. ಇದು ಕಾನ್ಸೆಪ್ಟು. ಈ ಥರ ಕರ್ಮ ಸಿದ್ಧಾಂತ ಅನುಭವಿಸೋಕ್ಕೆ ಬಜ್ಜಿ ಹುಟ್ಟುವಾಗ ಅವನ ಭವಿಷ್ಯ ಕರ್ಮದ ಪ್ರಕಾರ ನಿರೂಪಣೆ ಆಗಬೇಕಾದ್ರೆ ಜಾತಕದ ರೂಪದಲ್ಲಿ, ಹಸ್ತ ಸಾಮುದ್ರಿಕ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅದನ್ನು ನೋಡ್ಬೋದು. ಅದು ನೋಡೋಕ್ಕೊಂದು ವಿಧಾನ. ಈಗ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂದ ತಕ್ಷಣ ವ್ಯಕ್ತಿನೇ ಅಲ್ಲ ಅಂತ ಹೇಳೋಂಗಲ್ಲ. ಅದನ್ನು ನೋಡೋಕ್ಕೆ ಒಂದು ದಾರಿ ಹಸ್ತ ಸಾಮುದ್ರಿಕ. ಅದಿಲ್ಲ ಅಂದರೆ ಜಾತಕ ಇದೆ, ಅದಿಲ್ಲ ಅಂತಂದರೆ ಪ್ರಶ್ನೆಶಾಸ್ತ್ರ ಇದೆ. ಈ ಥರದಲ್ಲೆಲ್ಲ ನೋಡ್ಬೋದು. ಕೆಲವರು ಜ್ಯೋತಿಷ್ಯರುಗಳು ಒಂದೇ ನಿಮಿಷದಲ್ಲಿ ಇಡೀ ಫ್ಯಾಮಿಲಿ ಜಾತಕಲ್ಲೇ ಹೇಳ್ಬಿಡ್ತಾರೆ. ಹಾಗಲ್ಲ, ಟೈಮ್ ಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದಕ್ಕೆ ಆಗಿರೋದು ವರ್ಕ್ ಮಾಡಬೇಕು. ಸೊ ಈ ರೀತಿ ಡಿಸಿಪ್ಲಿನ್ ಆಗಿರೋಂಥ ಜ್ಯೋತಿಷ್ಯನ ನೀವು ಕಾಣಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳೋವಂಥವ್ರು, ಮ್ಯಾಜಿಕಲ್ ರೆಮಿಡಿ ಕೊಡೋವಂಥವ್ರು ಬೇಡ. ಕರ್ಮವನ್ನು, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ಥರ ನಿಮ್ಗೆ ಹೇಳೋಂಥ ಜ್ಯೋತಿಷ್ಯರು ಬೇಕು. ಎಲ್ಲ ಹಣೆ ಬರೋವನ್ನು ಚೇಂಜ್ ಮಾಡ್ತೀನಿ ಅನ್ನೋ ಜ್ಯೋತಿಷ್ಯರು ಬೇಡ. ಸೊ ಆ ರೀತಿ ನಿಮ್ಮ ಜಾತಕವನ್ನು ಅನಾಲಿಸಿಸ್ ಮಾಡಿ ಸತ್ಯವನ್ನೇ ನೀವು ತಿಳ್ಕೊಬೇಕು ಅಂದರೆ ಭೈರವಿ ಆಸ್ಟ್ರೋದವ್ರನ್ನ ಸಂಪರ್ಕ ಮಾಡಿ. ನಮಸ್ಕಾರ.